ಬಾಸ್ ಇರಬೇಕಾಗಿತ್ತು, ನಮ್ಮ ಬಾಸ್ ಇಲ್ಲ ಅಂದ್ರೂ ಕೂಡ ಬ್ರ್ಯಾಂಡ್ ಮೇಲೆ ಸಿನಿಮಾ ಯಾವತ್ತಿದ್ರು 100 days ಪಕ್ಕ ಓಡುತ್ತೆ. ಸೊ ಹಾಗೆ ಜೈ ಡಿ ಬಾಸ್, ಎಲ್ಲರೂ ಹೇಳಿ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಬ್ರ್ಯಾಂಡ್ ಮೇಲೆ ಯಾವತ್ತು 100 days ಪಕ್ಕ ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್. ಯಾ ಸರ್ ಫಸ್ಟ್ ಡೇ ದರ್ಶನ್ ಅವರು ಸೇರಿಟ್ಟಿದ್ದಾರೆ, ಇಷ್ಟೊಂದು ರಶ್ ಇದೆ, ಹೇಗೆ ಅನಿಸ್ತಿದೆ ನಿಮಗೆ? ಏನು ಹೇಳೋಕ್ಕಾಗತ್ತಲ್ಲ, ಇದು ಕರ್ನಾಟಕದಲ್ಲೇ ಫುಲ್ ಫ್ಯಾನ್ ಬೇಸ್ ಇರೋದೇ ನಮ್ಮ ಬಾಸ್ಗೆ. ಅದು ಹೇಳೋಕ್ಕಿರೋಕ್ಕಿಂತ ನೋಡೋಕ್ಕೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಹಾಂ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ಅಂತೂ ಜಾಗನೇ ಇಲ್ಲ, ಅಲ್ಲಿವರೆಗೂ ನಿಂತಿತ್ತು. ನಿನ್ನೆ ಬಂದು ವಾಪಸ್ ಹೋಗಿದ್ದೀವಿ ನಾವು. ಖಂಡಿತ ದೇವಸ್ಥಾನದಲ್ಲಿ ಇವಾಗ ದರ್ಶನ ಮಾಡೋಕ್ಕೆ ದೇವ್ರಿಲ್ಲ ಅನ್ನೋದು ಬಿಟ್ಟರೆ ಆ ಚೇರ್ಗೋಸ್ಕರ ಜನ ಹುಡ್ಕೊಂಡ್ಬರ್ತಾ ಇದ್ದಾರೆ. ನೋಡಿದೆ, ತುಂಬ ಚೆನ್ನಾಗಿದೆ. ಆ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಹೇಳಿರೋ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು. ಸೂರ್ಯನಿಗೆ ಗ್ರಹಣ ತುಂಬ ದಿನ ಹಿಡಿಯಲ್ಲ, ಆಚೆ ಬರ್ತಾರೆ ಚೀನಾ. ಬರ್ತಾರೆ ಖಂಡಿತ ಬರ್ತಾರೆ, ಖಂಡಿತ. ಆ ಚೇರ್ ಫ್ಯಾನ್ ಬೇಸ್ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ನಾನು ಈಗ 3rd time ಬರ್ತಾ ಇದ್ದೀನಿ, ಅರೆ ಒಂದು ವಿಡಿಯೋ ತೊಗೊಳಕ್ಕಾಗ್ತಲ್ಲ, ಅಷ್ಟು ಜನ ಇದ್ದಾರೆ. ನಾ ಹೇಳೋದೇ ಬೇಕಾಗಿಲ್ಲ ಆ ಕ್ರೇಜ್ ಬಗ್ಗೆ, ಯಾಕಂದರೆ ಈ ಫ್ಯಾನ್ ಬೇಸು ಕರ್ನಾಟಕದಲ್ಲಿ ತುಂಬಾ ಇದೆ ನಮ್ಮ ಡಿ ಬಾಸ್ಗೋಸ್ಕರ ಅಷ್ಟೇ. ಡೆವಿಲ್ ಫಿಲಮ್ ಬರ್ತಾ ಇದೆ, ಎಲ್ಲರೂ ಕರ್ನಾಟಕದಲ್ಲಿ ಇರೋರು ಥಿಯೇಟ್ರಿಗೆ ಹೋಗಿ ನೋಡಿ ಡೆವಿಲ್ ಫಿಲಮ್ನ ಗೆಲ್ಲಿಸ್ಬೇಕು ಅಷ್ಟೇ. ಜೈ ಡಿ ಬಾಸ್. ಖಂಡಿತ ಸರ್, ಇರಬೇಕಾಗಿತ್ತಲ್ಲ, ಇರಲೇಬೇಕಿತ್ತು. ಎಂತೆಂಥರೋ ಆಚೆ ಓಡಾಡ್ಕೊಂಡಿದ್ದಾರೆ, ನಮ್ಮ ಬಾಸ್ ಮಾಡಿದ್ದೇನೆ ಅಂತ ದೊಡ್ಡ ತಪ್ಪಲ್ಲ. ಆದರೂ ಏನು ಮಾಡ್ತೀರಾ, ಟೈಮ್ ಸರಿ ಇಲ್ಲ, ಆಚೆ ಬರ್ತಾರೆ ಬೇಗ, ಕಾಯ್ತಾ ಇದ್ದೀವಿ. ಜೈ ಡಿ ಬಾಸ್. ಇಲ್ಲ ಸರ್, ಖಂಡಿತ ಅದು ಬರೋದಾಗಿದ್ರೆ ಇಷ್ಟಲ್ಲಿ ಆಗಲೇ ಯಾವಾಗಲೂ ಬರಬೇಕಿತ್ತು ನ್ಯೂಸು. ಬರಲ್ಲ, ಆದರೆ ಆ ಸೆಲೆಬ್ರೇಟ್ನ ನಾವಿನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು, ಈಗ ಎಷ್ಟೋ ಸಿನಿಮಾಗಳಿಗೆ ಹೀರೋಗಳು ಇದ್ರೇನೆ ಪ್ರಮೋಷನ್ ಮಾಡೋದು ಕಷ್ಟ, ಸಿನಿಮಾ ಗೆಲ್ಲೋದು ಕಷ್ಟ. ಹೀರೋ ಇಲ್ಲದೆ ಸಿನಿಮಾ ಗೆಲ್ಲುತ್ತಾ? ಖಂಡಿತ ಗೆಲ್ಲುತ್ತೆ ಸರ್, ಯಾಕಂದರೆ ಅವ್ರಿಗೆ ಹೆಸರು ಸಾಕು, ಅವ್ರು ಇರಲೇಬೇಕನ್ನೋದು ಏನು ಬೇಕಾಗಿಲ್ಲ. ಡಿ ಬಾಸ್ ಅನ್ನೋ ಒಂದು ಹೆಸರು ಸಾಕು, ಇಡೀ ಕರ್ನಾಟಕದಲ್ಲಿ ಅದ್ರ ಪವರ್ ಏನಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನು 11ನೇ ತಾರೀಕು ನೋಡ್ತೀರಾ. ಹಾಂ ಖಂಡಿತ ಸರ್, ಫಸ್ಟ್ ಶೋ ಬುಕ್ಕಿಂಗ್ ಮಾಡಿದ್ದೀನಿ, ನಿಮಗೆಲ್ಲ ತೋರಿಸ್ಕೊಡ್ತೀವಿ. ಫಸ್ಟ್ ಶೋನೇ ಬುಕ್ ಮಾಡಿದ್ದೀವಿ, ಹೋಗ್ತೀವಿ ನವರಂಗ್ ಥಿಯೇಟ್ರಲ್ಲಿ ಹೋಗ್ತೀವಿ. ಸರ್ ಅವ್ರ ಸಿನಿಮಾಗಿನ ಅವ್ರ ವ್ಯಕ್ತಿತ್ವ ಸ್ಫೂರ್ತಿ ನನಗೆ, ಅವ್ರ ವ್ಯಕ್ತಿತ್ವದಿಂದ ಸ್ಫೂರ್ತಿ ನನಗೆ. ಸರ್ ಅವ್ರ ಗುಣ ಅಂದರೆ ಹೇಳಿದ್ನಲ್ಲ, ಈ ಫ್ಯಾನ್ಸು ಅವ್ರು ನೋಡೋ ರೀತಿ, ಅವ್ರ ಸೆಲೆಬ್ರಿಟೀಸ್ ಅಂತ ಯಾವಾಗ ಅವ್ರಿಗೆ ಇಲ್ಲಿ ಜಾಗ ಕೊಟ್ಟರು ಆವಾಗಲೇ ನಮ್ಗೆ ತುಂಬ ಖುಷಿ ಆಯಿತು. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್.